ಇನ್ನು ಪತಿ ಸತ್ತ 20 ದಿನಕ್ಕೆ ಮದುವೆಯಾದಂತಹ ಕೇಸ್ ಏನಿತ್ತು, ಆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಆಕೆಯ ಗಂಡ ತೀರಿ ಹೋಗಿದ್ದು ಹೃದಯಾಘಾತದಿಂದ ಅಲ್ಲ, ಅದೊಂದು ಕೊಲೆ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ಬಯಲಾಗ್ತಾ ಇದೆ. ಪತ್ನಿ ಆಶಾ ಮತ್ತು ಆಕೆಯ ಪ್ರಿಯಕರ ಚಂದ್ರಪ್ಪ ಉಸಿರುಗಟ್ಟಿಸಿ ಪತಿಯ ಹತ್ಯೆ ಮಾಡಿದ್ದಾರೆ. ಜನವರಿ 30ರಂದು ತುಮಕೂರಿನ ಪರಮೇಶ್ ಎಂಬಾತ ಮೃತಪಟ್ಟಿರ್ತಾರೆ. ಹೃದಯಾಘಾತದಿಂದ ಸಾವು ಅಂತ ಹೇಳಿ ಪತ್ನಿ ಅಂತ್ಯಕ್ರಿಯೆ ಕೂಡ ನೆರವೇರಿಸ್ತಾರೆ. ಆದರೆ ಅಂತ್ಯಕ್ರಿಯೆಯಾದ 20 ದಿನಕ್ಕೆ ಪತ್ನಿ ಆಶಾ ಮದುವೆಯಾದದ್ದು ಸಾವಿನ ಬಗ್ಗೆ ಅನುಮಾನ ಮೂಡಿಸಿತು. ಮೃತ ಪರಮೇಶ ಸೋದರಿ ಆ ಅನುಮಾನವನ್ನ ವ್ಯಕ್ತಪಡಿಸ್ತಾರೆ. ತನಿಖೆಗೆ ಒತ್ತಾಯಿಸಿ ಹೆಬ್ಬೂರು ಠಾಣೆಯಲ್ಲಿ ದೂರು ಕೂಡ ದಾಖಲಿಸ್ತಾರೆ. ಆಗ ಪರಮೇಶ್ ಶವವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಈ ಎಲ್ಲಾ ವಿಷಯ ಬಯಲಾಗಿದೆ. ಪೊಲೀಸರಿಂದ ಪತ್ನಿ ಆಶಾ ಮತ್ತು ಆಕೆಯ ಪ್ರಿಯಕರ ಚಂದ್ರಪ್ಪನ ವಿಚಾರಣೆ ನಡೆದಿದ್ದು, ವಿಚಾರಣೆಯ ಸಂದರ್ಭದಲ್ಲಿ ತಾವೇ ಉಸಿರುಗಟ್ಟಿಸಿ ಪತಿಯ ಹತ್ಯೆ ಮಾಡಿರುವುದಾಗಿ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೃದಯಾಘಾತ ಅಂತ ಅಂದುಕೊಂಡಂತಹ ಸಾವು ಈಗ ಕೊಲೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮರಣೋತ್ತರ ಪರೀಕ್ಷೆಯ ವರದಿ ಮತ್ತು ವಿಚಾರಣೆಯ ವೇಳೆ ಆರೋಪಿಗಳು ತಪ್ಪೊಪ್ಪಿಕೊಂಡಿರೋದು ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಹೃದಯಾಘಾತದಿಂದ ತೀರ್ ಹೋದ ಅಂತ ಅನ್ಕೊಂಡಿದ್ರು, ಆದರೆ ಬರೀ 20 ದಿನಕ್ಕೆ ಮತ್ತೊಂದು ಮದುವೆಯಾಗ್ತಾರೆ ಪತ್ನಿ ಅಂದಾಗ ಸಹಜವಾಗಿ ಕುಟುಂಬಸ್ಥರಿಗೆ ಅನುಮಾನ ಮೂಡುತ್ತೆ. ಮೃತ ಪರಮೇಶ್ ಸಹೋದರಿ ಆ ಅನುಮಾನದೊಂದಿಗೆ ಪೊಲೀಸ್ ಠಾಣೆ ಮೆಟ್ಟಿಲಿರ್ತಾರೆ, ದೂರು ಕೊಡ್ತಾರೆ. ಆಗ ತನಿಖೆಗಿಳಿದಂಥ ಪೊಲೀಸರು ಈ ವಿಚಾರವನ್ನು ಬಯಲಿಗೆಳೆದಿದ್ದಾರೆ. ಪರಮೇಶ್ ಶವ ಹೊರಗೆ ತೆಗೆಯಲಾಗುತ್ತೆ. ಮರಣೋತ್ತರ ಪರೀಕ್ಷೆಯ ವರದಿ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದು, ಇದು ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದು, ಹೃದಯಾಘಾತದಿಂದ ಪರಮೇಶ್ ಸಾವು ಸಂಭವಿಸಿದ ಅಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ನಂತರ ಎರಡನೇ ಮದುವೆಯಾದಂತಹ ಆಶಾ ಏನಿದ್ದಾರೆ, ಆಕೆ ಮತ್ತು ಆಕೆಯ ಎರಡನೇ ಪತಿ ಇಬ್ಬರನ್ನೂ ಕರೆಸಿ ವಿಚಾರಣೆ ಮಾಡಿದ್ರೆ ಇಬ್ಬರು ತಪ್ಪೊಪ್ಕೊಂಡಿದ್ದಾರೆ. ಉಸಿರುಗಟ್ಟಿಸಿ ಹತ್ಯೆ ಮಾಡಿದ್ವಿ, ಪರಮೇಶ್ ಹತ್ಯೆ ಮಾಡಿದ್ದು ನಾವೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರೆ. ಭಾರಿ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು. ಒಂದು ಅನುಮಾನ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಬಯಲಿಗೆಳಿತು. ಇಲ್ಲದೆ ಹೋದರೆ ಇದೊಂದು ಹೃದಯಾಘಾತ ಅಂತ ಅನ್ಕೊಂಡು ಎಲ್ಲರೂ ಸುಮ್ಮನಾಗ್ಬಿಡ್ತಿದ್ರು.